4,48,000 ಕೋಟಿ ರೂಪಾಯಿಯ ಆಯವ್ಯಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರು ಆದ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಂಡನೆ ಮಾಡಿ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಎಲ್ಲರೂ ಗ್ಯಾರಂಟಿ ಹೊರೆ ಜಾಸ್ತಿ ಆಗಿದೆ, ಅದು ಹೆಂಗೆ ಸರಿದೂಗಿಸ್ತಾರೆ ನೋಡಬೇಕು. ಇದೊಂದು ಸವಾಲು, ಇಟ್ ಇಸ್ ಎ ಚಾಲೆಂಜ್ ಅಂಥೇಳಿ ಎಲ್ಲರೂ ಮಾತಾಡ್ತಾಯಿದ್ರು. ಅದಕ್ಕೆ ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡೋದಲ್ಲದೆ ಕರ್ನಾಟಕದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದಂಥ UKP 3 ಏನು 40 ಲಕ್ಷ ರೂಪಾಯಿ ಎಕರೆ ಭೂಮಿಗೆ ಕೊಡೋದು, ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ ಕೃಷಿ ಭೂಮಿಗೆ ಕೊಡೋದು, ಆ ಒಂದು ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದೇವೆ ಅದನ್ನು ಸಹಿತ ಬಜೆಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಪೂರೈಕೆ ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ನಿಲುವನ್ನು ಬಜೆಟ್ ಮೂಲಕ ನೀಡಿದ್ದಾರೆ. ಹಲವಾರು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಈ ಬಜೆಟ್ ಮೂಲಕ ತೆಗೆದುಕೊಂಡಿದ್ದಾರೆ. ಒಂದು ರೀತಿ ಕೃಷಿಕ ಸಮಾಧಾನದಲ್ಲಿದ್ದಾನೆ. ಸಾಮಾಜಿಕ ನ್ಯಾಯಕ್ಕೆ ವಿಶೇಷ ಒತ್ತು ಕೊಟ್ಟು ಈ ಒಂದು ಆಯವ್ಯಯ ಇವತ್ತು ಮಂಡಿಸಲಾಗಿದೆ. ಸರ್ಕಾರಕ್ಕೆ ಒಂದು ಶಕ್ತಿಯನ್ನು ತರುವ ರೂಪದಲ್ಲಿ ಈ ಬಜೆಟ್ ಇವತ್ತು ಮಂಡನೆ ಆಗಿದೆ. 5 ಗ್ಯಾರಂಟಿಗಳು ಮುಂದುವರಿಲಿವೆ, ಅದರಲ್ಲಿ ನಿಮಗೇನೂ ಅನುಮಾನ ಬೇಡ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಸಹಿತ ಒದಗಿಸಲಾಗಿದೆ. BJPಯವರು ಆಯವ್ಯಯದಲ್ಲಿ ಏನು ಒಳ್ಳೆಯದಿದೆ ಅದು ಅವ್ರಿಗೇನು ಕಾಣ್ತಾ ಇಲ್ಲ. ಅತ್ಯಂತ ದುರ್ದೈವದ್ದು. ಇವತ್ತು ವೈಜ್ಞಾನಿಕವಾಗಿ ಆಡಳಿತ ವ್ಯವಸ್ಥೆನ ಹೇಗೆ ಸುಧಾರಣೆ ಮಾಡಬೇಕು, ಆಫೀಸಸ್ ಹೆಂಗೆ ಮಾಡಬೇಕು, ಡಿಜಿಟಲೈಸೇಷನ್ ಹೆಂಗೆ ಮಾಡಬೇಕು, ಅದು ಕಾನೂನು ಇಲಾಖೆ ಇರಲಿ, ಒಳಾಡಳಿತ ಇಲಾಖೆ ಇರಲಿ, ಡೆವಲಪ್ಮೆಂಟಲ್ ಇಲಾಖೆ ಇರಲಿ, ಅವು ಎಲ್ಲವುಗಳಲ್ಲೂ ಸಹಿತ ಇವತ್ತು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇರಿಸಿದ್ದೇವೆ.